ಎಲ್ರಿಗೂ ನಮಸ್ಕಾರ. ಒಂದೇ ಒಂದು ನಿಮಿಷ. ಇದು ಜಿಂದಾಬಾದ್ ಕೂಗುವಂತ ಕಾರ್ಯಕ್ರಮ ಅಲ್ಲ. ಇದು ನಿಮ್ಗೆಲ್ಲರಿಗೂ ಯಾರಿಗಾಗಿರ್ಲಿ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ. ಸಾರ್ವಜನಿಕರ ಸಮಸ್ಯೆಗಳಿಗೆ ಏರ್ಪಡಿಸತಕ್ಕಂಥ ಒಂದು ಸರ್ಕಾರದ ಕಾರ್ಯಕ್ರಮ. ಎಲ್ರಿಗೂ ಗೊತ್ತಿರಲಿ. ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ದೇವರುಗಳೇ, ನಿಮ್ಮೆಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ. ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಈ ಭಾಗದ ಸಂಸದರಾಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರೇ, ಇದು ಬಹಳ ಅವಶ್ಯಕತೆ ಇರತಕ್ಕಂಥ ಒಂದು ಕಾರ್ಯಕ್ರಮ. ಸಾರ್ವಜನಿಕರಿಗೆ ಸಮಸ್ಯೆಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕಾರ್ಯಕ್ರಮ ಏರ್ಪಡಿಸಿರೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಅವ್ರಿಗೆ ಒಳ್ಳೇದಾಗಲಿ. ನಾವು ಶಾಶ್ವತವಲ್ಲ, ಇದು ಗೊತ್ತಿರಲಿ. ಸಾಹಿತಿ ರಿಷಿ ಅವರು ಒಂದು ಹಾಡು ಬರೀತಾರೆ, ಸಿ ಅಶ್ವಥ್ ಅವರು ಒಂದು ಹಾಡು ಹೇಳ್ತಾರೆ, ಒಳಿತು ಮಾಡು ಮನುಷ್ಯ ಇರೋದು 3 ದಿವಸ. ಇದು ಒಂದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ಬೇರೆ ಹೆಚ್ಚಿಗೆ ಮಾತನಾಡೋದು ಅವಶ್ಯಕತೆ ಇಲ್ಲ. ನಾವು ಬಹಳ ಪ್ರಮುಖವಾಗಿ ನೆನೆಸ್ಕೊಳ್ಬೇಕಾದಂತ ಕೆಲವು ವ್ಯಕ್ತಿಗಳು ಸುಮಾರು 500 ವರ್ಷಗಳಿಂದ ಇಲ್ಲಿವರೆಗೂ ನಾವು ನೆನೆಸ್ಕೊಂಡ್ರೆ ಸಿ ಅಶ್ವಥ್ ಅವರು ಆಡಿರ್ತಕ್ಕಂಥ ಹಾಡಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿಗಳು ಕೆಲವರು ಮಾತ್ರ ನಮಗೆ ಸಿಗ್ತಾರೆ. ಅದರಲ್ಲಿ ನಾಡಪ್ರಭು ಕೆಂಪೇಗೌಡರು, ಕೇಂಗಲ್ ಹನುಮಂತಯ್ಯನವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಮ್ಮ ಕಣ್ಣೆದುರುಗಡೆ ಇರ್ತಕ್ಕಂಥ ಒಂದು ITBTನ ತಂದಂತಹ ಮತ್ತೆ ವಿಕಾಸಸೌಧ ಕಟ್ಟಿದಂತಹ SM ಕೃಷ್ಣ ಅವರು, ಇಂಥ ಮಹನೀಯರನ್ನೆಲ್ಲ ನಾವು ನೆನೆಸ್ತಾ ಇರ್ತೇವೆ. ಇವರಿಲ್ಲ, ಆದ್ರೆ SM ಕೃಷ್ಣ ಅವರು ಇದ್ದಾರೆ. ಅವ್ರ ನೆನಪು ನಮ್ಮಲ್ಲಿ ವಿಕಾಸಸೌಧಕ್ಕೆ ಹೋದಾಗೆಲ್ಲ ಜ್ಞಾಪಕ ಬರುತ್ತೆ, ವಿಧಾನಸೌಧಕ್ಕೆ ಹೋದಾಗೆಲ್ಲ ಹನುಮಂತಯ್ಯನ ಜ್ಞಾಪಕ ಬರುತ್ತೆ, ಕಾವೇರಿ ನೀರು ಕುಡಿಯುವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜ್ಞಾಪಕ ಬರ್ತಾರೆ, ಬೆಂಗಳೂರು ಅಂತಂದಾಗ ಕೆಂಪೇಗೌಡರು ಜ್ಞಾಪಕ ಬರ್ತಾರೆ. ಇದು ಶಾಶ್ವತ. ನಾನು ಯಾತಕ್ಕೆ ಇವತ್ತು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ಅಪಾರವಾದ ಭರವಸೆ ಈ ಕರ್ನಾಟಕ ರಾಜ್ಯ ಮತ್ತೆ ಬೆಂಗಳೂರು ನಗರದ ಜನತೆ ಇಟ್ಟಿದ್ದಾರೆ. ಏನೋ ಒಂದು ಕೊಡುಗೆ ಕೊಟ್ಟೇ ಕೊಡ್ತಾರೆ, ಚರಿತ್ರೆಯಲ್ಲಿ ಅವರ ಹೆಸರು ಉಳ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಈ ಬೆಂಗಳೂರಿನ 2 ಕೋಟಿ ಜನಸಂಖ್ಯೆನೂ ಇಟ್ಟಿದ್ದಾರೆ. ನಾನು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ದೇವರು ನನಗೆ ಕೊಟ್ಟಂತ ತಿಳುವಳಿಕೆ, ನನಗೆ ಕೊಟ್ಟಂತ ಶಕ್ತಿಯಲ್ಲಿ, ನನಗೆ ಇರ್ತಕ್ಕಂಥ ಶಕ್ತಿಯಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡಿದ್ದೇನೆ. ಉಳಿಕೆ ಆಗಿರ್ತಕ್ಕಂಥದಕ್ಕೆ ಇವತ್ತು ನೀವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿ ಅವರು ಸಹ ಇದನ್ನು ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.